ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೇನು 10 ದಿನಗಳು ಮಾತ್ರ ಇರೋದು ಯಾವುದಕ್ಕೆ KEA ಅವರು ನಡೆಸುವ CR ಮತ್ತು DR ಎಕ್ಸಾಮ್ಗೆ. ಇದು ಸೆಪ್ಟೆಂಬರ್ 6ರಂದು ನಡೀತದೆ CR DR ಎಕ್ಸಾಮು. ಅದಕ್ಕೆ ನಾವು ಈ KEA ಸಿವಿಲ್ ಪೊಲೀಸ್ ಎಕ್ಸಾಮ್ಗೆ ಮಾಡಿರೋ ತಪ್ಪನ್ನ ಅನಾಲಿಸಿಸ್ ಮಾಡಿ ಈಗ ಚೆನ್ನಾಗಿ ಮಾಡಬೇಕು ಅಂತ ಒಂದಷ್ಟು ಓದಿರ್ತೀವಿ. ಆಗ ಇನ್ನು 10 ದಿವಸ ಇದೆ, ಏನೇನು ಮಾಡಬೇಕು ಅಂತ ಗೊತ್ತಾಗಲ್ಲ. ಯಾವ ರೀತಿ ರಿವಿಷನ್ ಮಾಡಬೇಕು ಅಂತ ನನ್ನ ಜೊತೆ ನೀವು ಕೂಡ ರಿವಿಷನ್ ಮಾಡ್ಕೊಳ್ಳಿ. ಬನ್ನಿ, ಯಾವ ರೀತಿ ಟಾಪಿಕ್ ವೈಸ್ ನಾವು ರಿವಿಷನ್ ಮಾಡಿದ್ರೆ ಇವಾಗ ಎಲ್ಲದಕ್ಕೂ ಕೊಡಬೇಕು. GK ಕೊಡಬೇಕು, ರೀಸನಿಂಗು, ಮೆಂಟಲ್ ಎಬಿಲಿಟಿ ಮತ್ತು ಕಾನ್ಸ್ಟಿಟ್ಯೂಷನ್ನು, ಜಿಯೋಗ್ರಫಿ, ಇವೆಲ್ಲ ಎಕನಾಮಿಕ್ಸು, ಎಲ್ಲ ಕರೆಂಟ್ ಅಫೇರ್ಸ್ಗೆಲ್ಲ ಯಾವ ರೀತಿ ಹಂತವಾಗಿ ಸ್ವಲ್ಪ ಪ್ರಿಪ್ರೇಷನ್ ಕೊಟ್ಟು ಚೆನ್ನಾಗಿ ಓದಬೇಕು ಮತ್ತು ರಿವಿಷನ್ ಪಕ್ಕ ಆಗಬೇಕು. ಎಲ್ಲ ಸಬ್ಜೆಕ್ಟೂ ನಾವು ಎಲ್ಲ ಕವರ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ಡೇ 1ನ ರಿವಿಷನ್ನು ಏನು ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಬನ್ನಿ ರಿವಿಷನ್ ಸ್ಟಾರ್ಟ್ ಮಾಡೋಣ. ಅಭ್ಯರ್ಥಿಗಳೇ, ಈ ದಿನ ನಾನು ರಿವಿಷನ್ ಕ್ಲಾಸಲ್ಲಿ ನೋಡಿ ಭಾರತದ ಸಂವಿಧಾನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಸಂಪೂರ್ಣವಾಗಿ ರಿವಿಷನ್ ಮಾಡಬೇಕು. ಆಲ್ರೆಡಿ ನಾನು ಓದಿದ್ದೇನೆ, ಅದನ್ನು ಸಂಪೂರ್ಣವಾಗಿ ನಾನು ರಿವಿಷನ್ ಮಾಡಬೇಕು. ಆ ರಿವಿಷನ್ ಮಾಡಬೇಕು ಅಂದರೆ ಯಾವ್ಯಾವ ಟಾಪಿಕ್ ರಿವಿಷನ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ಹಂತವಾಗಿ ಹೇಳ್ತೀನಿ. ಈ ಟಾಪಿಕ್ನ ನಾನು ರಿವಿಷನ್ ಮಾಡ್ತೀನಿ, ನೀವು ಕೂಡ ರಿವಿಷನ್ ಮಾಡ್ಕೊಳ್ಳಿ. ನೋಡಿ, ಮೊದಲನೇದಾಗಿ ನಾವಿಲ್ಲಿ ಸಂವಿಧಾನ ರಚನಾ ಸಭೆಯ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಬೇಕಾಗ್ತದೆ. ಸಂವಿಧಾನ ರಚನಾ ಸಭೆಯಲ್ಲಿ ಯಾವಾಗ ಆರಂಭವಾಯಿತು, ಯಾರು ಪ್ರತಿಪಾದನೆ ಮಾಡಿದ್ರು, ಬೇಡಿಕೆ ಯಾವಾಗ, ಮತ್ತು ಸಂಪೂರ್ಣ ಮಾಹಿತಿ ಏನದ್ರ ಬಗ್ಗೆ, ರಚನಾ ಸಭೆ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಬೇಕಾಗ್ತದೆ. ಇದು ಮೇನ್ಲಿ. ಅದು ಬಿಟ್ಟರೆ ಕರಡು ಸಮಿತಿ, ಆ ಸಮಿತಿಗಳಿದ್ವಲ್ಲ, ಸಂವಿಧಾನ ರಚನಾ ಸಭೆಯಲ್ಲಿ ಹಲವಾರು ಸಮಿತಿಗಳಿದ್ವು. ಆ ಸಮಿತಿಗಳ ಬಗ್ಗೆ ನಾವು ತಿಳ್ಕೊಬೇಕಾಗ್ತದೆ. ಅದರಲ್ಲಿ ಕರಡು ಸಮಿತಿ ಕೂಡ ಒಂದು. ಮತ್ತು ಇದರಲ್ಲಿ ತುಂಬ ಇಂಪಾರ್ಟೆಂಟು ನೋಡಿ, ಇಷ್ಟು ಮಹಿಳೆಯರು ಅಂದರೆ ಸಂವಿಧಾನ ರಚನಾ ಸಭೆಯಲ್ಲಿದ್ದ 15 ಮಹಿಳೆಯರ ಬಗ್ಗೆ ಸ್ವಲ್ಪ ಅರಿವು ಇರಬೇಕಾಗ್ತದೆ. ಇದೇ ರೀತಿ ಇನ್ನು ಬೇಸಿಕ್ ಪಾಯಿಂಟ್ಸ್ ಏನೇನಿದೆಯೋ ಅದನ್ನೆಲ್ಲ ನೀವು ಕವರ್ ಮಾಡ್ಕೊಬೇಕು. ನಂತರ ನಾವು ನೋಡೋದಾದರೆ ಸಂವಿಧಾನದ ಪ್ರಸ್ತಾವನೆ ಅತ್ಯಂತ ಪ್ರಮುಖ, ಯಾಕಂದರೆ ಇದರಿಂದ ತುಂಬಾ ಎಕ್ಸ್ಪೆಕ್ಟೆಡ್ ಕ್ವಶನ್ ಬರೋ ಚಾನ್ಸಸ್ ಇದೆ. ಇದರ ಆಳವಾಗಿ ಒಂಚೂರು ನೋಡ್ಕೊಬೇಕು. ಆದಷ್ಟು ಈ ವರ್ಡ್ಸ್ಗಳು ಇದೆಯಲ್ಲ, ಭಾರತದ ಪ್ರಜೆಗಳಾದ ನಾವು, ಸಾರ್ವಭೌಮ ಮತ್ತು ಸಮಾಜವಾದಿ, ಈ ಥರ ಇಷ್ಟು ಪದಗಳಿದೆಯಲ್ಲ, ಇದ್ರ ಬಗ್ಗೆ ಹಂತವಾಗಿ ಯಾವ್ದು ಫಸ್ಟ್ ಬರುತ್ತೆ, ಯಾವ್ದು ಸೆಕೆಂಡ್ ಬರುತ್ತೆ, ಈ ಥರನೂ ತಿಳ್ಕೊಬೇಕಾಗ್ತದೆ. ಈ ಥರನೂ ತಿಳ್ಕೊಂಡ್ರೆ ಹಲವಾರು ಬರೀ ಕ್ವಶನ್ ಇದೇ ಥರನೇ ಕೇಳಿದ್ದಾನೆ. ಅದಕ್ಕೋಸ್ಕರ ಇದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಯಾವುದು? ಸಂವಿಧಾನದ ಪ್ರಸ್ತಾವನೆ. ನಂತರ ನೋಡಿ, ಭಾಗ 1ರಿಂದ ನಾವು ಹೋಗೋದಾದರೆ, ಭಾಗ 1ರಲ್ಲಿ ಕೇಂದ್ರ ಹಾಗೂ ಅದರ ಭೂ ಪ್ರದೇಶಗಳು 1ರಿಂದ 4ನೇ ವಿಧಿಯವರೆಗೆ ಇರ್ತದೆ. ಇದರ ಸ್ವಲ್ಪ ಸಂಪೂರ್ಣ ಮಾಹಿತಿ ಸ್ವಲ್ಪ ತಿಳ್ಕೊಳ್ಳೋಣ. ಆದರೆ ಇದನ್ನು ಸ್ವಲ್ಪ ನೋಡಿಕೊಂಡ್ರೆ ಸಾಕು, ಅಷ್ಟೊಂದೇನು ಡೀಪ್ ಬೇಕಾಗಿಲ್ಲ. ನಂತರ 2ನೇ ಭಾಗದಲ್ಲಿ ಪೌರತ್ವದ ಬಗ್ಗೆ ತಿಳಿಸ್ತಾ ಇದ್ದಾರೆ. 2ನೇ ಭಾಗ ಸಂವಿಧಾನದ 5ನೇ ವಿಧಿಯಿಂದ 11ನೇ ವಿಧಿಯವರೆಗೂ. ನಾನು ಸುಮ್ಮನೆ ಎಕ್ಸ್ಪ್ಲೇಷನ್ ಯಾವ ಓದಬೇಕು, ಯಾವ ಕಂಟೆಂಟ್ ಓದಬೇಕು ಅಂತ ಹೇಳ್ಕೊಂಡು ಓದ್ತಾ ಇದ್ದೀನಿ. ಇನ್ನು ಡೀಪಾಗಿ ನೀವು ಓದ್ಕೊಬೇಕು, ನಾನು ಕೂಡ ಇನ್ನೊಂದು ಸರಿ ಡೀಪಲ್ಲಿ ಓದ್ಕೊಬೇಕು. ಸುಮ್ಮನೆ ನಾನು ಯಾವ್ಯಾವ ಟಾಪಿಕ್ ಓದಬೇಕು ಅಂತ ಸರಳವಾಗಿ ಹೇಳ್ಕೊಂಡು ಹೋಗ್ತೀನಿ. ನೋಡಿ, ಪೌರತ್ವದ ಬಗ್ಗೆ ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳೇಬೇಕಾದ ಟಾಪಿಕ್ ಆಗಿರ್ತದೆ. ನಂತರ ನೋಡಿ, ಇದು ಅತ್ಯಂತ ಪ್ರಮುಖ, ಯಾಕಂದರೆ ಇದರಿಂದ ಒಂದು ಪ್ರಶ್ನೆ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಇದುವರೆಗೂ KE ಅವರು ಯಾವ್ಯಾವ ಪ್ರಶ್ನೆ ಪತ್ರಿಕೆಗಳು ಮಾಡಿದ್ದಾರೆ, ಮೂಲಭೂತ ಹಕ್ಕುಗಳಿಂದ ಒಂದು ಕ್ವಶನ್ ತೆಗೆಯೋ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೋಸ್ಕರ ನಾವು ಮೂಲಭೂತ ಹಕ್ಕುಗಳನ್ನ ಸಂಪೂರ್ಣವಾಗಿ ಓದ್ಕೊಳ್ಳೇಬೇಕು. ಪ್ರತಿಯೊಂದು ವಿಧಿಗಳು ಮತ್ತು ಈ ನೋಡಿ ಇಲ್ಲಿ 19 ವಿಧಿಯಲ್ಲಿ ಸಬ್ ಇದೆಯಲ್ಲ, ಇವು ಕೂಡ ನೋಡ್ಕೊಬೇಕು. ಇದು ತುಂಬಾ ಇಂಪಾರ್ಟೆಂಟು. ನಾನೇನು ಹೇಳೋದು ಗೊತ್ತಾ, ಈ ಮೂಲಭೂತ ಹಕ್ಕುಗಳಲ್ಲಿ ಬರುವ ಅಷ್ಟು ವಿಧಿಗಳನ್ನ ಕ್ಲೀನಾಗಿ ನೋಡ್ಕೊಬೇಕು. ಯಾಕಂದರೆ ಇದನ್ನು ರಿಪೀಟಾಗಿ ಕೇಳ್ಬೋದು. ಈ ವಿಧಿಗೆ ಹೊಂದಿಸಿ ಬರೆಯಿರಿ, ಆ ರೀತಿ ಕೇಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇದು ತುಂಬಾ ಇಂಪಾರ್ಟೆಂಟು. ನಂತರ ನೋಡಿ, ಈ ಟಾಪಿಕ್ ತುಂಬಾ ಇಂಪಾರ್ಟೆಂಟು. ಮೂಲಭೂತ ಹಕ್ಕಿಗೆ ತಿದ್ದುಪಡಿ ಮಾಡುವ ಅಧಿಕಾರ. ಇದೊಂದು ಕೇಶವಾನಂದ ಭಾರತಿ ಮತ್ತು ವರ್ಸಸ್ ಕೇರಳ ಸರ್ಕಾರ ಅಂತ ಇದೆಯಲ್ಲ, ಇದು ಅತ್ಯಂತ ಜನಪ್ರಿಯ ಕೇಸ್ ಆಗಿತ್ತು. ಇದೊಂದು ತುಂಬ ಇಂಪಾರ್ಟೆಂಟು. ಕಾಂಪಿಟೇಟಿವ್ ಮೈಂಡ್ಸೆಟ್ಟಿಂದ ನೋಡೋದಾದರೆ ಈ ಕೇಶವಾನಂದ ಭಾರತಿ ಕೇಸ್ ಇದೆಯಲ್ಲ, ತುಂಬ ಇಂಪಾರ್ಟೆಂಟು. ಇದರಲ್ಲಿ ಏನು 13 ನ್ಯಾಯಾಧೀಶರನ್ನೊಳಗೊಂಡ ಏಕೈಕ ಪೀಠ. ಇದುವರೆಗೂ ಅತಿ ಹೆಚ್ಚು ನ್ಯಾಯಾಧೀಶರನ್ನು ಒಳಗೊಂಡ ನ್ಯಾಯಾಧೀಕರಣ ಯಾವುದು ಅಂದರೆ ಇದೆ 13. ಅದಕ್ಕೋಸ್ಕರ ಇದ್ರ ಬಗ್ಗೆ ಸ್ವಲ್ಪ ನ್ಯಾಯಾಧೀಕರಣದ ಬಗ್ಗೆ ಸ್ವಲ್ಪ ನೋಡ್ಕೊಬೇಕಾಗ್ತದೆ. ನಂತರ ಇಲ್ಲಿ ನಾವು ರಾಜ್ಯ ನಿರ್ದೇಶಕ ತತ್ವದ ಬಗ್ಗೆ ನೋಡಬೇಕಾಗ್ತದೆ. ನಂತರ 5ನೇ ಭಾಗದಲ್ಲಿ ಕೇಂದ್ರ ಸರ್ಕಾರ ಮತ್ತು
ಕೇಂದ್ರ ಸರ್ಕಾರದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ತೇವೆ. ಇಲ್ಲಿ ನೋಡಿ ಸಂವಿಧಾನದ 52ನೇ ವಿಧಿಯಿಂದ 151ನೇ ವಿಧಿಯವರೆಗೆ ನಾವು 5ನೇ ಭಾಗದಲ್ಲಿ ಕೇಂದ್ರ ಸರ್ಕಾರದ ಬಗ್ಗೆ ತಿಳ್ಕೊಳ್ತೀವಿ. ನೋಡಿ ಇದನ್ನು ಸಂಪೂರ್ಣವಾಗಿ ನಾನೇನು ಹೇಳ್ತಾ ಇದ್ದೀನಿ ಗೊತ್ತಾ, ಎಷ್ಟು ಭಾಗಗಳಿದೆಯೋ ಅಷ್ಟು ಭಾಗಗಳನ್ನ ನೋಡ್ಕೊಳ್ಳಿ. ಪ್ಲಸ್ ಅಂದರೆ ನಾವೇನು ಡೀಪಾಗಿ ಓದೋಂಗಿಲ್ಲ, ಆಲ್ರೆಡಿ ಓದಿದ್ದೀವಿ, ರಿವಿಷನ್ ಮಾಡ್ಕೊಬೇಕಷ್ಟೇ. ರಿವಿಷನ್ ಆರಾಮಾಗಿ ಮಾಡ್ಕೊಬೋದು. ಸುಮ್ಮನೆ ಅಂಡರ್ಲೈನ್ ಮಾಡಿದರೆ ಓಕೆ, ಅಂಡರ್ಲೈನ್ನ ನೋಡ್ಕೊಬೋದು. ಮತ್ತು ತುಂಬಾ ಇಂಪಾರ್ಟೆಂಟ್ ಅಂದರೆ ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದಾಗ ತುಂಬಾ ಇಂಪಾರ್ಟೆಂಟ್ ಅನಿಸುವ ಟಾಪಿಕ್ಗಳನ್ನೇ ನಾವು ತೊಗೊಂಡು ನೋಡ್ಕೊಬೇಕಾಗ್ತದೆ. ನಂತರ ನೋಡೋದಾದರೆ ನೋಡಿ 73ನೇ ಸಂವಿಧಾನ ತಿದ್ದುಪಡಿ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಇದು 73ನೇದು ಗ್ರಾಮೀಣ ಪಂಚಾಯಿತಿಗಳ ಬಗ್ಗೆ ತಿಳಿಸ್ಕೊಡ್ತದೆ. ಆದ್ದರಿಂದ ಇದು ತುಂಬಾ ಇಂಪಾರ್ಟೆಂಟು. ಯಾರ್ಯಾರು ಇದನ್ನು ನೆಗ್ಲಿಜೆನ್ಸಿ ಮಾಡಿದಾರ ನೆಗ್ಲಿಜೆನ್ಸಿ ಬಿಟ್ಟಾಕ್ಬಿಡಿ. ನೋಡಿ ಇಷ್ಟು ಅದರ ಬಗ್ಗೆ ವಿಧಿಗಳಿರುತ್ತೆ ಹೇಳ್ತಾವಲ್ಲ, ಆ ವಿಧಿಗಳನ್ನ ನೋಡ್ಕೊಬೇಕಾಗ್ತದೆ, ಸಂಪೂರ್ಣವಾಗಿ ನೋಡ್ಕೊಬೇಕು. ಯಾಕಂದರೆ ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗಿರ್ತದೆ. ನೋಡ್ಬೋದು ಇಲ್ಲಿ ಎಲ್ಲ ವಿಧಿಗಳು ಅದಕ್ಕೆ ಸಂಬಂಧಿಸಿದ್ದ ನೋಡ್ತಾ ಇದ್ದೀವಿ. ನೋಡಿ 243ಕ್ಕೆ ಪಂಚಾಯಿತಿಗಳ ಚುನಾವಣೆ ನಡೆಯಲು ರಾಜ್ಯ ಚುನಾವಣಾ ಆಯೋಗವನ್ನು ಸ್ಥಾಪಿಸಲು ಅನುವು ಮಾಡಿಕೊಟ್ಟಿದೆ. ಯಾವುದು ಅಂದರೆ 243ಕ್ಕೆ. ಇದೇ ರೀತಿ ಸಂಪೂರ್ಣವಾಗಿ ನಾವು ನೋಡ್ಕೊಬೇಕು. ಇದು 73ನೇ ತಿದ್ದುಪಡಿಯ ಸಂವಿಧಾನ ತಿದ್ದುಪಡಿಯಾಗಿದ್ದರೆ 74ನೇದು ಮುನ್ಸಿಪಾಲ್ಟಿಗಳ ಬಗ್ಗೆ ಹೇಳ್ತದೆ. ಅದ್ರ ಬಗ್ಗೆ ಕೂಡ ನಾವು ತಿಳ್ಕೊಬೇಕಾಗ್ತದೆ. ನೋಡ್ತೀವಿ ನೋಡಿ ಇಲ್ಲಿ 74ನೇ ತಿದ್ದುಪಡಿ 1992ರಲ್ಲಿ ನಡೀತದೆ. ಇದ್ರ ಬಗ್ಗೆ ಕೂಡ ತಿಳ್ಕೊಬೇಕು. ಇದರ ಸಂವಿಧಾನ ವಿಧಿಗಳು ನೋಡೋದಾದರೆ ಇಲ್ಲಿ ನೋಡಿ 243P ಇಂದ ಸ್ಟಾರ್ಟ್ ಆಗಿ 243ZG ಅವ್ರಿಗೂ ಇರುತ್ತದೆ. ಇದ್ರ ಬಗ್ಗೆನೂ ನೋಡ್ಕೊಳ್ಳಿ. ಸ್ವಲ್ಪ ಆದಷ್ಟು ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಲೇಬೇಕು ನೀವು. ನಂತರ ನಾವು ತುರ್ತು ಪರಿಸ್ಥಿತಿ ಬಗ್ಗೆ ನಾನು ರಿವಿಷನ್ ಮಾಡ್ತಾ ಇದ್ದೀನಿ. ತುರ್ತು ಪರಿಸ್ಥಿತಿಯಲ್ಲಿ ತುಂಬ ಇಂಪಾರ್ಟೆಂಟು. ಈ ಮೂರನ್ನು ನೋಡಿಕೊಂಡ್ರೆ ಸಾಕಾಗ್ತದೆ. ಅದು ಬಿಟ್ಟು ಯಾವಾಗ ಅಂತ ಸ್ವಲ್ಪ ನೋಡ್ಕೊಬೇಕಾಗುತ್ತೆ ಅಷ್ಟೇ. ತುರ್ತು ಪರಿಸ್ಥಿತಿಗಳು ಯಾವಾಗ ಸಂಭವಿಸಿತ್ತು, ರಾಜ್ಯದಲ್ಲಿ ಎಷ್ಟು ಬಾರಿ, ಈ ರೀತಿ ನೋಡಿಕೊಂಡ್ರೆ ಸಾಕಾಗುತ್ತೆ. ನಂತರ ಸಂವಿಧಾನ ತಿದ್ದುಪಡಿ ಇದರ ಬಗ್ಗೆ ತಿಳ್ಕೊಬೇಕಾಗ್ತದೆ. ಇದು 20ನೇ ಭಾಗದಲ್ಲಿ 368ನೇ ವಿಧಿಯಿಂದ ಸ್ಟಾರ್ಟ್ ಆಗ್ತದೆ. ಇದು ಅತ್ಯಂತ ಪ್ರಮುಖ. ಈ ವಿಧಿ ಬೇಕಾದರೂ ಕೇಳ್ಬೋದು. ಇಲ್ಲಿ ಯಾವ ರೀತಿ ತಿದ್ದುಪಡಿ ಮಾಡ್ಬೋದು, 3 ಇಲ್ಲಿ ವಿಧಾನಗಳಿದೆಯಲ್ಲ, ಈ ವಿಧಾನಗಳ ಬಗ್ಗೆ ಸಂಪೂರ್ಣವಾಗಿ ನಾವು ತಿಳ್ಕೊಳೋದು ಅತ್ಯಗತ್ಯವಾಗಿರ್ತದೆ. ನಂತರ ನಾವು ತಿದ್ದುಪಡಿ, ಅತ್ಯಂತ ಪ್ರಮುಖ ತಿದ್ದುಪಡಿ ಯಾವ್ಯಾವ ಇದೆಯಾ ನೋಡಿ, ಆ ತಿದ್ದುಪಡಿಗಳ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಬೇಕಾಗ್ತದೆ. ಇಲ್ಲಿ 1ನೇ ತಿದ್ದುಪಡಿಯಿಂದ ಹಿಡಿದು ಇಂಪಾರ್ಟೆಂಟ್ ತಿದ್ದುಪಡಿಗಳ ಬಗ್ಗೆ ನಾವಿಲ್ಲಿ ನೋಡ್ತೇವೆ. ಭಾರತೀಯ ಚುನಾವಣಾ ಆಯೋಗದ ಬಗ್ಗೆ ಕೂಡ ನಾವು ತಿಳ್ಕೊಳೋದು ಅಷ್ಟೇ ಮುಖ್ಯವಾಗ್ತದೆ. ಯಾಕಂದರೆ ಇದ್ರ ಬಗ್ಗೆ ಕೇಳೋ ಚಾನ್ಸಸ್ ತುಂಬಾ ಇದೆ. ಯಾಕಂದರೆ PC ಎಕ್ಸಾಮಲ್ಲಿ ಕೇಳಿಲ್ಲ. ಅದರಿಂದ ಈ ಟಾಪಿಕ್ ಮೇಲೆ ಅಂದರೆ ಕೇಂದ್ರ ಚುನಾವಣಾ ಆಯೋಗದ ಮೇಲೆ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇದರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ನಂತರ ನೋಡಬೇಕಾಗಿರೋದು ನಾವು ಅನುಸೂಚಿಗಳ ಬಗ್ಗೆ. ಅನುಸೂಚಿ 1ನೇಯಿಂದ ಟೋಟಲ್ 12 ಅನುಸೂಚಿಗಳನ್ನ ನೋಡ್ತೀವಿ. ಇದು ಏನೇ ಅಂತರ ಬಗ್ಗೆ ಹೇಳ್ತದೆ ಅಂತ ತುಂಬ ಬಾರಿ ರಿಪೀಟ್ ಆಗಿದೆ ಕ್ವಶನು. ಅದಕ್ಕೋಸ್ಕರ ಈ ಟಾಪಿಕ್ ಕೂಡ ನೋಡ್ಕೊಳ್ಳಿ. ನೋಡಿ ನಾನು ಇದುವರೆಗೂ ಏನೇನು ಹೇಳಿದೆ ನೋಡಿ, ಭಾರತ ಸಂವಿಧಾನದ ಹಲವಾರು ಟಾಪಿಕ್ಗಳ ಬಗ್ಗೆ ಹೇಳಿದೆ ನೋಡಿ. ನಾವು ಹೇಳಿರೋವೆಲ್ಲ ತುಂಬಾ ಇಂಪಾರ್ಟೆಂಟು. ಅವುಗಳ ಬಗ್ಗೆ ಹೆಚ್ಚು ರಿವಿಷನ್ಗೆ ಫೋಕಸ್ ಕೊಡಿ. ಇದು ನನ್ನ ಮೊದಲನೇ, ಇನ್ನು 10 ದಿನ ಏನಿದೆ CRDR ಎಕ್ಸಾಮ್ಗೆ, ಇನ್ನು ಇದು ಮೊದಲ ದಿನದ ನನ್ನ ರಿವಿಷನ್ ಆಗಿರ್ತದೆ. ಏನು ಭಾರತ ಸಂವಿಧಾನದ ಬಗ್ಗೆ ನನ್ನ ರಿವಿಷನ್ ಮಾಡಿರ್ತೇನೆ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮುಂದೆ ಇನ್ನು 10 ದಿನ ನನ್ನ ಜೊತೆ ಮುಂದೆ ಬನ್ನಿ. ಆಗ ನಾವು ಇನ್ನೊಂದಷ್ಟು ಸಬ್ಜೆಕ್ಟ್ಗಳನ್ನ ತಿಳ್ಕೊಳ್ಳೋಣ.